ಹಲೋ ಗಾಯ್ಸ್, ನಾನು ನಿಮ್ಮ ಯಶು. ಇವತ್ತಿನ ಟಾಪಿಕ್ ಬಂದು ರಿವರ್ಸ್ ಸೈಕಾಲಜಿ. ಗಾಯ್ಸ್, ಈಗಿನ ಪ್ರಪಂಚದಲ್ಲಿ ನೀವೊಂದು ಪವರ್ಫುಲ್ ಪರ್ಸನ್ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಹಂಗೆ ಈಗಿನ ಕಾಲದಲ್ಲಿ ತುಂಬ ಪವರ್ಫುಲ್ ಪರ್ಸನ್ಗೆ ಬೆಲೆ ಜಾಸ್ತಿ. ಆ ದೊಡ್ಡ ವ್ಯಕ್ತಿ ನೀವಾಗಬೇಕಂದ್ರೆ ನಿಮಗೆ ಗೊತ್ತಿರಬೇಕು ರಿವರ್ಸ್ ಸೈಕಾಲಜಿ. ಫಾರ್ ಎಕ್ಸಾಂಪಲ್ ಏನಂದರೆ, ನಿಮ್ಮೂರಲ್ಲಿ ಇರೋ ದೊಡ್ಡ ವ್ಯಕ್ತಿ ಎಷ್ಟೇ ತಪ್ಪು ಮಾಡಿದರೂ ಅವನಿಗೆ ಜನ ಬೆಲೆ ಕೊಡ್ತಾರೆ. ಬಿಕಾಸ್ ಅವನ ಹತ್ರ ದುಡ್ಡು ಇರುತ್ತೆ. ಅಷ್ಟೇ ಅಲ್ಲದೆ ಅವನಿಗೆ ರಿವರ್ಸ್ ಸೈಕಾಲಜಿ ಕೂಡ ಗೊತ್ತಿರುತ್ತೆ. ರಿವರ್ಸ್ ಸೈಕಾಲಜಿಯ ರೂಲ್ ನಂಬರ್ 1, ನೀವು ಒಬ್ಬರ ಮೇಲೆ ಎಷ್ಟು ಇಂಟ್ರೆಸ್ಟ್ ಇಟ್ಟಿದ್ರೂ ಕೂಡ ಆ ನಿಮ್ಮ ಇಂಟ್ರೆಸ್ಟ್ನ ಬೇರೆಯವ್ರಿಗೆ ತೋರಿಸ್ಕೋಬಾರ್ದು. ಫಾರ್ ಎಕ್ಸಾಂಪಲ್, ಒಬ್ಬ ಸೇಲ್ಸ್ ಮ್ಯಾನ್ ನಿಮ್ಮ ಮನೆಗೆ ಬಂದು ನಿಮಗೆ ಎಷ್ಟೇ ಫೋರ್ಸ್ ಮಾಡಿದರೂ ನೀವು ಅವನ ಥಿಂಗ್ಸ್ನ ತಗೊಳ್ಳಲ್ಲ. ಬಟ್ ಆದರೆ ಅವನು ಫೋರ್ಸ್ ಮಾಡ್ದಿಲ್ದಿರೋ ವಸ್ತುನ ನಿಮಗೆ ಜಾಸ್ತಿ ಕಣ್ಣಿಗೆ ಇಷ್ಟ ಆಗುತ್ತೆ. ಸೊ ಇದ್ರ ಅರ್ಥ ಬಂದ್ಬಿಟ್ಟು, ನಿಮಗೆ ಯಾರ ಮೇಲಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅವ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ತೋರಿಸ್ಕೋಬಾರ್ದು. ಅವಾಗ ಅವರಾಗವರೇ ನಿಮ್ಮ ಬಳಿ ಬರ್ತಾರೆ. ರಿವರ್ಸ್ ಸೈಕಾಲಜಿಯ ರೂಲ್ ನಂಬರ್ 2, ನಮ್ಮ ಜನಗಳು ಯಾವುದನ್ನ ಕಂಡ್ರೆ ಹೆಚ್ಚು ಭಯ ಪಡ್ತಾರೋ ಅದನ್ನೇ ಹೆಚ್ಚಾಗಿ ಬಯಸ್ತಾರೆ. ಏನಂದರೆ, ಈ ಸಮಾಜದಲ್ಲಿ ಲಿಮಿಟೆಡ್ ಅಡಿಕ್ಷನ್ಗೆ ತುಂಬ ಅಡಿಕ್ಟ್ ಆಗಿದ್ದಾರೆ. ಹಾಗೆ ಬೆಲೆ ಕೂಡ ಕೊಡ್ತಾರೆ. ಲೈಕ್ ಸಮ್ ಕಾಲೇಜ್ ಅಥವಾ ಸ್ಕೂಲ್ಗಳಲ್ಲಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ, ಅದಕ್ಕೆ ಜಾಸ್ತಿ ಜನ ಹೋಗಿ ಅಪ್ಲೈ ಮಾಡ್ತಾರೆ. ಅಷ್ಟೇ ಅಲ್ಲದೆ ಸ್ಕೂಲ್ಗೆ ಒಳ್ಳೆ ಹೈಪ್ ಕೂಡ ಇರುತ್ತೆ. ಇದ್ರ ಅರ್ಥ ಏನಂದರೆ, ನೀವು ಯಾವುದೇ ಪರ್ಸನ್ನ ಇಷ್ಟಪಡ್ತಿದ್ರು ನೀವು ಅವ್ರಿಗೆ ಲಿಮಿಟೆಡ್ ಆಗೇ ಇರಿ. ಅವಾಗಲೇ ಅವರಿಗೆ ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ರಿವರ್ಸ್ ಸೈಕಾಲಜಿಯ ರೂಲ್ ನಂಬರ್ 3, ಕೊಟ್ಟು ತಗೊಳ್ಳುವ ಪಾತ್ರ. ಲೈಕ್, ನೀವು ಇಷ್ಟಪಡೋರೊಬ್ಬರು ಸಿಕ್ಕಾಗ ಅವ್ರು ಇಷ್ಟಪಡೋ ವಸ್ತು ಅಥವಾ ಅವರಿಗೆ ತುಂಬ ಬೆಲೆ ಇರುವಂಥದ್ದು ಏನಾದ್ರು ಕೊಟ್ಟರೆ ಅವ್ರಿಗೆ ಗೊತ್ತಿಲ್ಲದೆ ನಿಮಗೆ ಹತ್ರ ಆಗ್ತಾರೆ. ಹಾಗಂತ ಇದು ಕೂಡ ಲಿಮಿಟಲ್ಲಿ ಇರಬೇಕು. ಬಿಕಾಸ್ ನೀವು ಅವ್ರ ದೃಷ್ಟಿಯಲ್ಲಿ ತುಂಬ ಚಿಕ್ಕವರಾಗಿ ಕಾಣಿಸ್ತೀರಾ. ರಿವರ್ಸ್ ಸೈಕಾಲಜಿಯ ರೂಲ್ ನಂಬರ್ 4, ನಿಮ್ಮಿಂದ ತಪ್ಪಾಗಿದ್ರೆ ಒಪ್ಕೊಳ್ಳುವಂಥದ್ದು. ಲೈಕ್, ನೀವೊಂದು ತಪ್ಪು ಮಾಡಿದರೆ ಅದನ್ನು ಒಪ್ಕೊಂಡು ಸಾರಿ ಕೇಳಿ. ಬಟ್ ಆ ಟೈಮಲ್ಲಿ ನೀವು ನಿಮ್ಮ ದರ್ಪ ತೋರಿಸಿದ್ರೆ ನೀವು ತುಂಬ ಚೀಪ್ ಆಗ್ತೀರಾ. ನೀವು ಸಾರಿ ಕೇಳೋದ್ರಿಂದ ನಿಮಗೆ ಒಂದು ಜೆಂಟಲ್ಮನ್ ಫೀಲ್ ಬರುತ್ತೆ. ಹಾಗೂ ನಿಮ್ಮ ಮಧ್ಯೆ ಮತ್ತು ನಿಮ್ಮ ಎದುರುಗಡೆ ಇರೋರ ಮಧ್ಯೆ ಒಂದು ಬಾಂಡ್ ಕ್ರಿಯೇಟ್ ಆಗುತ್ತೆ. ಹೌದು ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.